Please subscribe my channel. ಹಲೋ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ದಿನ ನಾವು ಇಂಗ್ಲೀಷ್ ಗ್ರಾಮರಲ್ಲಿ ಬರ್ತಕ್ಕಂಥ ಟೆನ್ಸಸ್ ಕ್ಲಾಸಲ್ಲಿ ಮೇನ್ ಕೈಂಡ್ಸಲ್ಲಿ ಬರ್ತಕ್ಕಂಥ ಎರಡನೇ ಟೆನ್ಸ್ ಯಾವುದಂದ್ರೆ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಬಗ್ಗೆ ನಾವು ಇವತ್ತಿನ ದಿನ ಈಜಿಯಾಗಿ ಕಲಿತುಕೊಳ್ಳೋಣ. ಓಕೆ, ಪ್ರೆಸೆಂಟ್ ಟೆನ್ಸ್ಗಳ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ವಿವರಣೆಯನ್ನು ತಿಳಿಸಿಕೊಟ್ಟಣಿ. ಅದನ್ನು ಎಲ್ಲರೂ ಕೂಡ ನೋಡ್ರಿ. ಅದರ ಮುಂದುವರೆದ ಭಾಗವಾಗಿರ್ತಕ್ಕಂಥ ಪಾಸ್ಟ್ ಟೆನ್ಸು, ಈ ಪಾಸ್ಟ್ ಟೆನ್ಸಲ್ಲಿ ಬರ್ತಕ್ಕಂಥ ಪಾಸಿಟಿವ್ ಸ್ಟೇಟ್ಮೆಂಟ್ಸು, ನೆಗೆಟಿವ್ ಸ್ಟೇಟ್ಮೆಂಟ್ಸು, ನೆಕ್ಸ್ಟ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸು ಆಗ್ತೈತಿ ಅಂತಕ್ಕಂಥದ್ದನ್ನು ಸಂಪೂರ್ಣವಾದ ವಿವರಣೆಯನ್ನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ನಾನು ಬಹಳಷ್ಟು ಈಜಿಯಾಗಿ ತಿಳಿಸಿಕೊಡಲು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳೇ ಎಲ್ಲರೂ ನೀವು ಪಾಯಿಂಟೌಟನ್ನು ಮಾಡಿಟ್ಕೊಡ್ರಿ. ಲಿಸನ್ ಇಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸನ್ನು ನಾವು ಪ್ರಾರಂಭಿಸೋಣ. ಪಾಸ್ಟ್ ಟೆನ್ಸ್ ಅಂದರೆ ಏನಪ್ಪ ಅಂತಂದ್ರೆ ಭೂತಕಾಲ. ಕನ್ನಡದಲ್ಲಿ ಏನಂತೀವಿ ನಾವು ಇದಕ್ಕೆ? ಭೂತಕಾಲ. ಈ ಪಾಸ್ಟ್ ಟೆನ್ಸಲ್ಲಿ ಬರ್ತಕ್ಕಂಥ 4 ವಿಧಗಳು: ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಈ 4 ವಿಧಗಳಲ್ಲಿ ನಾವು ಇವತ್ತಿನ ದಿನ ಸಂಪೂರ್ಣವಾದ ಒಂದು ಅಧ್ಯಯನವನ್ನು ಮಾಡೋಣ. ಯಾವುದಪ್ಪ ಅಂತಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಯಾವುದು? ಸಿಂಪಲ್ ಪಾಸ್ಟ್ ಟೆನ್ಸ್. ಲಿಸನ್ ಇಯರ್ ಸ್ಟೂಡೆಂಟ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಸರಳ ಭೂತಕಾಲ. ಸರಳ ಭೂತಕಾಲ. ವಾಟ್ ಈಸ್ ದ ಸಿಂಪಲ್ ಪಾಸ್ಟ್ ಟೆನ್ಸ್? ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಆ್ಯನ್ ಆ್ಯಕ್ಷನ್ ಆರ್ ಗಿವನ್ ಇನ್ ದ ಪಾಸ್ಟ್. ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಆ್ಯನ್ ಆ್ಯಕ್ಷನ್ ಆರ್ ಇವೆಂಟ್ ಇನ್ ದ ಪಾಸ್ಟ್. ಹಿಂದೆ ನಡೆದಿರಬಹುದಾದ ಅಥವಾ ನಡೆದ ಘಟನೆಯನ್ನು ತಿಳಿಸುವುದಕ್ಕೆ ನಾವು ಏನಂತ ಕರಿತೀವಿ? ಭೂತಕಾಲ ಅಂತ ಕರಿತೀವಿ. ಅಂದರೆ ಹಿಂದೆ ನಡೆದಿರಬೇಕಾದ, ಹಿಂದೆ ನಡೆದು ಹೋಗಿರ್ಬೇಕು, ಅದಕ್ಕೆ ನಾವೇನಂತೀವಿ? ಭೂತಕಾಲ. ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್, ಸರಳ ಭೂತಕಾಲ ಅಂತ ಕರಿತೀವಿ. ಓಕೆ, ಗೊತ್ತೈತಲ್ಲ ಸ್ಟೂಡೆಂಟ್ಸ್? ಗೊತ್ತೈತಲ್ಲ ಇದು ಸೆಂಟೆನ್ಸು? ನೆಕ್ಸ್ಟ್ ಇದಕ್ಕೆ ಸ್ಟ್ರಕ್ಚರ್ ಯಾವ ರೀತಿ ಆಗೈತಿ, ಇದರ ಫಾರ್ಮುಲಾ ಯಾವ ರೀತಿ ಆಗೈತಿ, ಬಹಳಷ್ಟು ಈಜಿಯಾಗಿ ವಿದ್ಯಾರ್ಥಿಗಳು ನೆನಪಿಟ್ಕೊಡ್ರಿ. ಇದರ ಸ್ಟ್ರಕ್ಚರ್ ಏನಪ್ಪ ಅಂತಂದ್ರೆ ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್. ಓಕೆ, ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ಮೇನ್ ವರ್ಬ ಪಾಸ್ಟ್ ಫಾರ್ಮ್ ಅಂದರೆ V2 ಯಾವ ರೀತಿಯಾಗಿರ್ತಾವು? ಲಕ್ಷ ಕೊಡ್ರಿ ವಿದ್ಯಾರ್ಥಿಗಳೇ. ಹೆಲ್ಪ್ಡ್. ಹೆಲ್ಪ್ ಈಸ್ ಅ V1, ಹೆಲ್ಪ್ಡ್ V2. ಸಿಂಗ್ V1, ಸಾಂಗ್. ಸಿಂಗ್ ಸಾಂಗ್ V2. ಕಮ್ ಕೇಮ್. ಕಮ್ ಕೇಮ್. ಈಟ್ ಏಟ್. ದಿಸ್ ಈಸ್ ಎಕ್ಸೆಟ್ರಾ. ಈ ರೀತಿಯಾಗಿ ಇಲ್ಲಿ ಮೇನ್ ವರ್ಬ್ಸ್ಗಳು ಪಾಸ್ಟ್ ಫಾರ್ಮ್ಸ್ ಆಗಿ ಪರಿವರ್ತನೆಯನ್ನು ಹೊಂತಾವು. ಒಂದು ವಾಕ್ಯವನ್ನು ನಾವೀಗ ಎಕ್ಸಾಂಪಲನ್ನು ತೆಗೆದುಕೊಂಡಾಗ ಇಲ್ಲಿ ನೋಡ್ರಿ ಎಲ್ಲರೂ ಯಾವ ರೀತಿಯಾಗಿ ನಾವು ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕು ಅಂತಕ್ಕಂಥ ವಾಕ್ಯವನ್ನು ನೋಡ್ರಿ ಎಲ್ಲರೂ. ಸುಮಂಗಲ ಸ್ಪೋಕ್ ವಿತ್ ಮೀ. ನೋಡ್ರಿ, ಸುಮಂಗಲ ಸ್ಪೀಕ್ ವಿತ್ ಮೀ ಅಂದ್ರೆ ಅದು ಪ್ರೆಸೆಂಟ್ ಟೆನ್ಸಲ್ಲಿ ಆಗತ್ತಾ? ಹೌದಾ? ಇಲ್ಲೇನು ಮಾಡೀವಿ ನಾವು? ಸುಮಂಗಲ ಸ್ಪೋಕ್ ವಿತ್ ಮೀ. ಹಂಗಂದ್ರೆ ಸುಮಂಗಲ ನನ್ನೊಂದಿಗೆ ಮಾತನಾಡಿದಳು. ಈಗ ಆಲ್ರೆಡಿ ಏನು ಮಾಡ್ಯಾಳು? ಸುಮಂಗಲ ನನ್ನ ಜೊತೆ ಮಾತನಾಡ್ಯಾಳು. ಇದು ಏನಪ್ಪ ಅಂತಂದ್ರೆ ಪಾಸ್ಟ್ ಟೆನ್ಸ್. ಇನ್ನು ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನಾವು ನೋಡೋಣ ಮುಂದೆ. ಇಲ್ಲಿ ಪಾಸಿಟಿವ್ ಅಲ್ಲಿ ನಾನು ನಿಮಗೆ ಎಲ್ಲ ಒಂದೊಂದು ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಯೂಸ್ ಮಾಡಿಕೊಂಡು, ಎಲ್ಲ ಒಂದು ಸಬ್ಜೆಕ್ಟ್ಗಳನ್ನು ಯೂಸ್ ಮಾಡಿಕೊಂಡು ಮತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವರ್ಬ್ಸ್ ಫಾರ್ಮ್ಗಳನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಎಕ್ಸಾಂಪಲ್ಸನ್ನು ಕೊಟ್ಟಣಿ. ಎಲ್ಲ ವಿದ್ಯಾರ್ಥಿಗಳು ಇವುಗಳನ್ನು ನೋಟೌಟ್ ಮಾಡಿಟ್ಕೊಡ್ರಿ. ನಿಮಗೆ ಬಹಳಷ್ಟು ನಿಮ್ಮ ಜೀವನದಲ್ಲಿ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಟೆನ್ಸಸ್ ಕ್ಲಾಸು. ಲಿಸನ್ ಇಯರ್ ಸ್ಟೂಡೆಂಟ್ಸ್, ಫಸ್ಟ್ ಒನ್ ಏನಪ್ಪ ಅಂತಂದ್ರೆ ಐ ರೋಟ್ ಲೆಟರ್. ಐ ರೋಟ್ ಲೆಟರ್. We read lesson. We read lesson. You played cricket. You played cricket. They brought sweet. They brought sweet. ಅವರು ಸಿಹಿಯನ್ನು ತಂದರು. He drank tea. He drank tea. ಅವನು ಚಹಾ ಕುಡಿದನು. She sang song. She sang song. ಅವಳು
ಹಾಡನ್ನು ಏನು ಮಾಡಲು ಹಾಡಿದಳು, ಹಾಡ್ಯಾಳಕ್ಕೆ ಆಲ್ರೆಡಿ. ಇಟ್ ರೇನ್ಡ್ ಇನ್ ಅರಬಾವಿ, ಇಟ್ ರೇನ್ಡ್ ಇನ್ ಅರಬಾವಿ. ನೋಡ್ರಿ, ಅರಬಾವಿಯಲ್ಲಿ ಮಳೆ ಆಗಿದೆ ಅಂದರೆ ಇದು ಅರಬಾವಿಯಲ್ಲಿ ಮಳೆ ಆಗಿದೆ. ಓಕೆ, ಗೊತ್ತೈತಲ್ಲ ವಿದ್ಯಾರ್ಥಿಗಳೇ. ಇವೆಲ್ಲ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ಗಳಿಗೆ ಯಾವ ರೀತಿಯಾಗಿದಾವಲ್ಲ, ಈ ಮೇಲೆ ತೋರಿಸಿರ್ತಕ್ಕಂಥವು ಎಲ್ಲವೂ ಏನಪ್ಪ ಅಂತಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ಸ್. ಇವುಗಳನ್ನು ನಾವು ಯಾವ ರೀತಿಯಾಗಿ ನೆಗೆಟಿವ್ ಆಗಿ ಚೇಂಜ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಕೆಳಗಡೆ ನೋಡ್ರಿ ಎಲ್ಲರೂ. ಓಕೆ, ಅದೇ ಸೇಮ್ ಸೆಂಟೆನ್ಸನ್ನು ನಾವು ನೆಗೆಟಿವ್ ಆಗಿ ಚೇಂಜ್ ಮಾಡುವ ಮುಂದೆ ನಿಮಗೆ ಆಲ್ರೆಡಿ ನಾನು ಕ್ಲಾಸಲ್ಲಿ ಹೇಳೀನಿ. ಡಿಡ್ ನಾಟ್, ಡಿಡಂಟ್. ಓಕೆ, ಅವುಗಳನ್ನು ಯೂಸ್ ಮಾಡೋದು ಸಬ್ಜೆಕ್ಟ್ ಪ್ಲಸ್ ಹಾಕಬೇಕು, ಆಮೇಲೆ ಡಿಡಂಟ್ ಹಾಕಿ ಆಫ್ಟರ್ವರ್ಡ್ಸ್ ಇಲ್ಲಿ ಏನು ಬರ್ತಪ್ಪ ಅಂತಂದ್ರೆ ಸ್ಟ್ರಕ್ಚರ್ ಚೇಂಜ್ ಆಗತ್ತಾ, V1 ಪ್ಲಸ್ ಆಬ್ಜೆಕ್ಟ್ ಆಗಿ ಚೇಂಜ್ ಆಗತ್ತಾ. ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ನೆಗೆಟಿವ್ ಸ್ಟೇಟ್ಮೆಂಟ್ಸಲ್ಲಿ ನೋಡ್ರಿ, ನೆಗೆಟಿವ್ ಸ್ಟೇಟ್ಮೆಂಟ್ಸಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಸಬ್ಜೆಕ್ಟ್ ಪ್ಲಸ್ ಡಿಡಂಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಫಸ್ಟ್ ಒನ್, ಐ ಡಿಡಂಟ್ ರೈಟ್ ಲೆಟರ್, ಐ ಡಿಡಂಟ್ ರೈಟ್ ಲೆಟರ್. We didn't read lesson, we didn't read lesson. You didn't play cricket, you didn't play cricket. They didn't bring sweet, they didn't bring sweet. He didn't drink tea, he didn't drink tea. She didn't sing song, she didn't sing song. It didn't rain in Arabavi, it didn't rain in Arabavi. ಓಕೆ, ಗೊತ್ತೈತಲ್ಲ ವಿದ್ಯಾರ್ಥಿಗಳೇ, ನೆಗೆಟಿವ್ ಸ್ಟೇಟ್ಮೆಂಟ್ಸನ್ನು ನಾವು ಯಾವ ರೀತಿಯಾಗಿ ಚೇಂಜ್ ಮಾಡ್ತಾ ಹೋದೀವಿ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡಿವಿ. ಇವುಗಳನ್ನು ಯಾವ ರೀತಿಯಾಗಿ ಇಂಟ್ರಾಗೇಟಿವ್ ಆಗಿ ನಾವು ಚೇಂಜ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಇನ್ನು ನೋಡೋಣ. ಇಲ್ಲಿ ನೋಡ್ರಿ, ಈ ನೆಗೆಟಿವ್ ಸ್ಟೇಟ್ಮೆಂಟ್ಸಲ್ಲಿ ಯಾವುದು ಮೇನ್ ಇಂಪಾರ್ಟೆಂಟಪ್ಪ ಅಂತಂದ್ರೆ ದಿಸ್ ಈಸ್ ದ ಡಿಡಂಟ್. ಓಕೆ, ಈ ಡಿಡಂಟು ನೆಕ್ಸ್ಟ್ ಒನ್ನ ಇಲ್ಲಿ V2 ಫಾರ್ಮ್ ಆಗಲ್ಲ, ಇಲ್ಲಿ V1 ಬಂದಿರ್ತೈತಿ. ಇವುಗಳನ್ನು ಕೂಡ ಸಬ್ಜೆಕ್ಟ್ಗಳು ಆ್ಯಸ್ ಇಟ್ ಈಸ್ ಸೇಮ್, ಸಬ್ಜೆಕ್ಟ್ಗಳು ಆ್ಯಸ್ ಇಟ್ ಈಸ್ ಸೇಮ್ ಆಗಿರ್ತಾವ. ಓಕೆ, ಇನ್ನು ಮುಂದೆ ನಾವು ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸನ್ನು ಯಾವ ರೀತಿಯಾಗಿ ಚೇಂಜ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೋಡೋಣ. ಓಕೆ, ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸಲ್ಲಿ ಸಬ್ಜೆಕ್ಟ್ ಬಿಫೋರ್ ಡಿಡ್, ನಾವು ಇಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ಸಬ್ಜೆಕ್ಟ್ಗಿಂತ ಮುಂಚಿತವಾಗಿ ಡಿಡ್ಡನ್ನು ಯೂಸ್ ಮಾಡ್ತೀವಿ. ಓಕೆ, ಲಾಸ್ಟಿಗೆ ಕ್ವಶನ್ ಮಾರ್ಕ್ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ದಿಸ್ ಈಸ್ ಮೇನ್ ಇಂಪಾರ್ಟೆಂಟ್ ಆಗೈತಿ ಇಲ್ಲಿ ಇಂಟ್ರಾಗೇಟಿವಲ್ಲಿ. ಓಕೆ, ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಪ್ರಾರಂಭಿಸೋಣ ಇವತ್ತಿನ ಕ್ಲಾಸಲ್ಲಿ. ನಾವು ಪಾಸ್ಟ್ ಟೆನ್ಸಲ್ಲಿ ಬರ್ತಕ್ಕಂಥ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್ ಆಗಿ ಯಾವ ರೀತಿಯಾಗಿ ನಾವು ಚೇಂಜ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೋಡೋಣ. ಫಸ್ಟ್ ಒನ್, ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ವಿತ್ ಕ್ವಶನ್ ಮಾರ್ಕ್. ಓಕೆ, ಸಿ ಯು ಒನ್ ಎಕ್ಸಾಂಪಲ್ಸ್ ಆ್ಯಂಡ್ ಮೋರ್ ಎಕ್ಸಾಂಪಲ್ಸ್. ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಫಸ್ಟ್ ಒನ್, ಡಿಡ್ ಐ ರೈಟ್ ಲೆಟರ್, ಡಿಡ್ ಐ ರೈಟ್ ಲೆಟರ್. Second one, did we read lesson, did we read lesson. Next one, did you play cricket, did you play cricket. Did they bring sweet, did they bring sweet. Did he drink tea, did he drink tea. Next one, did she sing song, did she sing song. Did it rain in Arabavi, did it rain in Arabavi. ಓಕೆ, ಗೊತ್ತೈತಲ್ಲ ವಿದ್ಯಾರ್ಥಿಗಳೇ, ನಾವು ಯಾವ ರೀತಿಯಾಗಿ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸನ್ನು ಚೇಂಜ್ ಮಾಡಿದೀವಿ ಅಂತಕ್ಕಂಥ ಇವತ್ತಿನ ಕ್ಲಾಸಲ್ಲಿ ನಾವು ಕಲಿತುಕೊಂಡೀವಿ. ಇದೇ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಟೆನ್ಸಸ್ಗಳ ಬಗ್ಗೆ ವಿಡಿಯೋಸ್ಗಳನ್ನು ನಾನು ಮತ್ತೆ ಮತ್ತೆ ನಿಮಗೆ ಶೇರ್ ಮಾಡ್ತಾನೆ ಇರ್ತೀನಿ. ನೀವೆಲ್ಲ ವಿದ್ಯಾರ್ಥಿಗಳು ಕೂಡ ಪ್ರತಿಯೊಂದು ನೋಟೌಟ್ ಮಾಡಿ ಇಟ್ಕೊಡ್ರಿ. ಇವತ್ತಿನ ದಿನ ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಈ ಕ್ಲಾಸಲ್ಲಿ ನಾವು ನೋಡಿದ್ವಿ. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಾವು ಏನಪ್ಪ ಅಂತಂದ್ರೆ ಪಾಸ್ಟ್ ಕಂಟಿನ್ಯೂಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅದನ್ನು ಕೂಡ ನೀವು ನೋಡ್ರಿ, ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಡ್ರಿ. ನಿಮ್ಮ ಜೀವನದಲ್ಲಿ ನೀವು ಕೂಡ ಗ್ರಾಮರನ್ನು ಕಲಿತ್ಕೊಡ್ರಿ, ಬಹಳಷ್ಟು ಈಸಿ ಆಗತ್ತಾ ಅಂತ ಹೇಳಿ ನಾನು ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.